ಅಂಬೆಯ ಮುಂದಿನ ದಾರಿ ಶೂನ್ಯವಾಗಿ ಹೋಯ್ತಲ್ಲ. ಛೇ, ಎಷ್ಟೊಂದು ಕನಸುಗಳನ್ನು ಕಟ್ಟಿದ್ದೆ. ಒಳ್ಳೆಯ ಗಂಡಿನ ಮನೆಗೆ ಸೇರಬೇಕು, ಆ ಮನೆಯ ನಂದಾದೀಪವಾಗಬೇಕು, ಬದುಕನ್ನು ಕಟ್ಟಿಕೊಳ್ಳಬೇಕು ಅಂತ ನುಚ್ಚು ನೂರಾಗಿ ಹೋಯಿತು. ಇದನ್ನು ವಿಧಿ ಅಂತ ಹೇಳೋಣ ಅಷ್ಟೇ. ಆದರೆ ಒಂದು ಹೆಣ್ಣು ಹಾದಿ ತಪ್ಪುವುದಕ್ಕಲ್ಲ, ಒಂದು ಹೆಣ್ಣಿನ ಕಣ್ಣಲ್ಲಿ ಒಂದು ಬಿಂದು ಕಣ್ಣೀರು ತರಿಸುವುದಕ್ಕೆ 10 ಮಂದಿ ಪುರುಷರು ಸನ್ನದ್ಧರಾಗಿರುತ್ತಾರೆ ಅಂತ ನನಗೆ ಅರ್ಥವಾಗಿದೆ. ಈಗ ಇವರೆಲ್ಲ ತಿಳ್ಕೊಳ್ಳೋದು ಅರ್ಥವಾಗುವುದಿಲ್ಲ ಹೆಣ್ಣಿಗೆ ಅಂತ. ಏನು ಭಾವನೆ ಇವರದ್ದು? ಅಪ್ಪನನ್ನು ಯಾಕೆ ಹಳಿಬೇಕು ನಾನು? ಒಮ್ಮೆ ರೋಷವೂ ಆಗ್ತದೆ, ದುಃಖವೂ ಬರುತ್ತದೆ. ಪರೋಕ್ಷವಾಗಿ ನೋಡಿದಾಗ ಅಪ್ಪನೇ ನಮಗೆ ವೈರಿ ಸ್ಥಾನದಲ್ಲಿ ನಿಲ್ತಾನೆ ಅಂತ ಒಂದು ಕ್ಷಣಕ್ಕೆ ಕಾಣುತ್ತದೆ. ನಾಳೆ ಮದುವೆ ಆಗಲಿರುವಂತಹ ತನ್ನ ಮಕ್ಕಳ ಅಭಿಪ್ರಾಯವನ್ನು ತಿಳಿಯದೆ ಸ್ವಯಂವರವನ್ನು ಏರ್ಪಡಿಸಿ ಇಂಥವನಿಗೆ ವಿವಾಹ ಮಾಡಿಕೊಡುವುದು, ಎಲ್ಲರನ್ನು ಗೆದ್ದ ಇವರಿಗೆ ವಿವಾಹ ಮಾಡಿಕೊಡುವಂತ ನಿಶ್ಚಯ ಮಾಡುತ್ತಾರಲ್ಲ. ನಿಶ್ಚಯ ಮಾಡಿದಾಗ ಮಗಳ ನೆನಪಾಗಲಿಲ್ಲ, ಆಗಬೇಡ್ವಾ ತಂದೆ ಆದವರಿಗೆ? ಆಗಲಿಲ್ಲ. ಯಾಕೆ? ರಾಜ, ಪ್ರಭುತ್ವದ ಎದುರಿಗೆ ಸಂಬಂಧಗಳು ನುಚ್ಚು ನೂರಾಗುತ್ತದೆ ಅಂತ ಅಂಬೆಯ ಬದುಕೆ ಇವತ್ತು ತೋರಿಸಿತಲ್ಲ ಇವತ್ತು. ಆದರೆ ಇವತ್ತು ಅಂತಹ ಒಂದು ವ್ಯವಸ್ಥೆಯನ್ನು ನನ್ನ ಅಪ್ಪ ಮಾಡಿ ತಂಗಿಯಂದಿರನ್ನು ಬಿಡೋಣ ನನ್ನ ಪಾಲಿಗೆ, ನನ್ನ ಆಶ್ರಯದ ಪಾಲಿಗೆ ಅಲ್ಲ, ನನ್ನ ಸ್ವಾತಂತ್ರ್ಯಕ್ಕೆ ಪರೋಕ್ಷವಾಗಿ ನನ್ನ ಅಪ್ಪನೇ ವಿರುದ್ಧವಾಗಿ ವರ್ತಿಸಿದನಲ್ವಾ? ಅಲ್ಲದೆ ಇರ್ತಿದೆ ನಾನು ಇವತ್ತು ಯಾವ ಸ್ಥಿತಿಯಲ್ಲಿ ಯಾರ ಕೈ ಹಿಡಿತಿದ್ದೇನೋ ಏನೋ. ಆದರೆ ಇದೆಲ್ಲ ಸಂಕಲ್ಪ ಅಷ್ಟೇ, ಊಹೆ, ಭ್ರಮೆ. ಅಲ್ಲಿಗಲ್ವೇ ಬಂದದ್ದು ಸಾಲ್ವಾ? ಹೆಣ್ಣು ಮಕ್ಕಳು ತಿರುಗಾಡ್ತಾ ಇರುವಂತಹ ಯಾವ ಉದ್ಯಾನವನಕ್ಕೆ ಪುರುಷರು ಬರಬಾರದು ಅಂತ ಅಷ್ಟು ಕಲ್ಪನೆ ಇಲ್ವ ಇವನಿಗೆ? ಬಂದ. ಅದನ್ನೇ ವಿಧಿ ಅಂತ ಹೇಳೋದು. ಬಂದವನು ಸುಮ್ಮನಿದ್ದನ? ಮಾತನಾಡಿಸಿದ. ಹೆಣ್ಣು ಮನಸ್ಸು ನಾಳೆ ಮದುವೆ ಆಗಲಿರುವಂಥ ಆ ಕಲ್ಪನೆಗಳು, ಆ ಭಾವನೆಗಳು, ಮಾತು ಕೊಟ್ಟಾಯಿತು. ಏನು ಮಾಡೋದು? ಆಗಿ ಹೋಯಿತು. ಮದುವೆ ಆಗ್ತೇನೆ ಅಂತ ಹೇಳಿದೆ, ನಂಬಿದೆ ನಾನು. ಇದುವೇ ಬದುಕಿಗೆ ನಂಬುಗೆ ಮತ್ತು ವಿಶ್ವಾಸಗಳು ಅಡಿಕಟ್ಟು ಅಂತ ಹಲವಾರು ಹೇಳಿದರು. ಅದು ಸುಳ್ಳು ಅಂತ ಈಗ ಸ್ಪಷ್ಟವಾಯಿತು. ನಂಬುಗೆಗಳನ್ನು ಘಾಸಿ ಮಾಡುವಂಥ ಪುರುಷ ಸಮಾಜದ ಮಧ್ಯೆ ಹೆಣ್ಣು ತಲೆ ಎತ್ತಿ ನಿಲ್ಲುವುದಾದರೂ ಹೇಗೆ? ಹೆಣ್ಣು ಸಜೀವವಾಗಿರುವುದೇ ನಂಬುಗೆಗಳ ತಳಹದಿಯಲ್ಲಿ. ನಂಬುಗೆಗೆ ಶೈಥಿಲ್ಯ ಬಂದುಬಿಟ್ರೆ ಸಾಲು. ನಾನು ನಂಬಿದೆ, ನಾನು ನಂಬಿ ಕೆಟ್ಟೆ. ಈಗ ಅವನನ್ನು ಯಾಕೆ ಹಳಿಲಿ? ಎಲ್ಲ ನಮ್ಮ ಜೀವಿತದಲ್ಲಿ ಹಾದು ಹೋಗುವಂಥ ಘಟನೆಗಳಿದೆಯಲ್ಲ, ಅದೆಲ್ಲ ಬ್ರಹ್ಮಲಿಖಿತ ಅಂತ ಹೇಳ್ತಾರೆ. ನಾವು ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಯಾವ ಪಾಪ ಕಾರ್ಯಗಳು ಅದೇ ಅಟ್ಟಿಸಿಕೊಂಡು ಬರ್ತದೆ ಅಂತ. ಅದು ಸುಳ್ಳಲ್ಲ, ಆದರೆ ನಾವದನ್ನು ತಿಳ್ಕೊಳ್ಳುವುದಿಲ್ಲ ಅಷ್ಟೇ. ಅಟ್ಟಿಸಿಕೊಂಡು ಬರುವಂಥ ಪಾಪದ ಯಾವ ಆವರಣ ಇದೆಯೋ ಅದು ನಮ್ಮನ್ನು ನಿತ್ಯ ಕಾಡುತ್ತದೆ. ಅದು ಹಿಂದಿನ ಪುಣ್ಯ ಪಾಪ ಅಂತ ಹೇಳುವುದಿಲ್ಲ, ನಮ್ಮ ಹಣೆ ಬರ ಅಂತ ಹೇಳುವುದು ಅಷ್ಟೇ. ಆದರೆ ಇಲ್ಲೂ ಆದದ್ದು ಅದೇ ಅಲ್ವಾ?